ಸೊ ಜರ್ಮನ್ಗೆ ಹೋಗಕ್ಕೆ ಏನೇನು ಕ್ರೈಟೇರಿಯಾ ಬೇಕಂತ ರಾಹುಲ್ ಕೇಳು ಬರ್ರಿ. ಸೊ ರಾಹುಲ್, ಜರ್ಮನ್ ಲೈಫ್ ಹೆಂಗ್ ಅನ್ಸೈತಿ? ಎಲ್ಲ ಚಲೋ ಐತಿ. ಹಾಯ್ ಹಲೋ, ಎಲ್ಲರಿಗೆ ನಮಸ್ಕಾರ. ನಾ ಇವತ್ತು ನನ್ನ ಫ್ರೆಂಡ್ಸ್ ಮನೆಗೆ ಬಂದೀನಿ. ಅವ್ರು ಜರ್ಮನ್ದಾಗ ಆಸ್ ಅ ರಿಜಿಸ್ಟರ್ ನರ್ಸ್ ಅಂತ ಕೆಲಸ ಮಾಡತ್ತವ್ರು. ಅವ್ರು ಜರ್ಮನ್ ಒಳಗೂ ರಿಜಿಸ್ಟರ್ ನರ್ಸ್ ಆಗಿ ಎಕ್ಸಾಮ್ ಪಾಸ್ ಆಗಿದಾರೆ. ಅವ್ರಿಗೆ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗೈತಿ ಅಂತ ಕೇಳು ಬರ್ರಿ. ಇಲ್ಲ, ಇವ್ರು ನೋಡತ್ತೀರಿ ಪ್ರಜ್ವಲ್ ಸಂಗಮೆ ಅಂತ. ಇವ್ ಪ್ರಜ್ವಲ್ ಸಂಗಮೆ ಅಂತ, ಇವ್ ಇಂಗ್ಳೆ ಅವ್ರಿ, ಚಿಕ್ಕೋಡಿ ತಾಲೂಕದವ. ಸೊ ಮತ್ತೊಬ್ಬ ರಾಹುಲ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹೆಂಗೈತಿ ಅಂತ ಕೇಳು ಬರ್ರಿ. ಸ್ಟಾರ್ಟ್ ಮಾಡಿ. ಹೇಳುವಪ್ಪ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಪ್ರಜ್ವಲ್, ನಿಂಗೆ ಜರ್ಮನ್ ಲೈಫ್ ಅಥವಾ ಜರ್ಮನ್ ನರ್ಸಸ್ ಬಗ್ಗೆ ಅಥವಾ ಜರ್ನಿ ಆಗಲಿ, ನಿನ್ನ ಎಕ್ಸಾಮ್ ಪ್ರಿಪರೇಷನ್ ಸ್ವಲ್ಪ ಎಲ್ಲ ಇನ್ಫಾರ್ಮೇಶನ್ ಕೊಡ. ಇಲ್ಲಿ ನಮ್ಗೆ ಗೊತ್ತಿರ್ಬೋದು, ಬೆಳಗಾವಿ ಜಿಲ್ಲೆಯಾಗ ನಾವು ಯಾವಾಗ ನರ್ಸಿಂಗ್ ಸ್ಟಾರ್ಟ್ ಮಾಡಿದ್ವಿ ಅವಾಗ 4 ಕಾಲೇಜ್ ಇದ್ವು. ಬಟ್ ಈಗ 20-25 ಕಾಲೇಜ್ ಇದಾವೆ ಎಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ. ಸೊ ಭಾಳ ಜನ ನರ್ಸಿಂಗ್ ಮಾಡತ್ತವ್ರು. ಅವ್ರಿಗೂ ಅಪರ್ಚುನಿಟಿ ಗೊತ್ತಾಗತ್ರಿ ಹೆಂಗಿದಾವು, ಫಾರಿನ್ ಲೈಫ್ದಾಗ ಹೆಂಗೆ ಎಕ್ಸ್ಪೀರಿಯನ್ಸ್ ಐತಿ. ಸೊ ಅದ್ರ ಬಗ್ಗೆ ಇವು ಸ್ವಲ್ಪ ಜರ್ಮನ್ ಕಂಟ್ರಿ ಬಗ್ಗೆ ಇವು ನಾಲೆಜ್ ಕೊಡ್ತಾಂ ಬರ್ರಿ. ಜರ್ಮನ್ ಹೆಂಗ ಅನ್ಸೈತಿ ಪ್ರಜ್ವಲ್? ನಾ ಈಗ ಜರ್ಮನ್ನಿಂದ 1 ವರ್ಷ ಆಯ್ತು ಈಗ ಅಲ್ಲಿ ವರ್ಕ್ ಮಾಡಿ ಬಂದೆ ಈಗ. ಮತ್ತು ಈಗ ನನ್ನ ಹಾಲಿಡೇ ಐತನ್ನ ಊರಿಗೆ ಬಂದಿದ್ದು ನಾನು. ಅಲ್ಲಿ ಒಂದು ಈಗ ಆ್ಯಸ್ ಅ ರಿಜಿಸ್ಟರ್ ಎಕ್ಸಾಮ್ ಅಂತೂ ಅದು ಪಾಸ್ ಆಗಿದ್ದಾನೆ ನಾವು ಈಗ. ಮತ್ತು ಹೇಳ್ಬೇಕಾದ್ರೆ ಅಲ್ಲಿ 8 ತಿಂಗಳ ಮಟ್ಟ ನಮ್ಗೆ ಅವ್ರು ಆ್ಯಸ್ ಅ ಅಸಿಸ್ಟೆಂಟ್ ನರ್ಸ್ ಆಗಿ ಫಸ್ಟ್ ವರ್ಕ್ ಮಾಡ್ಕೊತಾರು. ಆಮೇಲೆ ನೆಕ್ಸ್ಟ್ ನಮ್ಗೆ ಈಗ ಕ್ಲಾಸಸ್ ಅದು ಎಲ್ಲ 8 ತಿಂಗಳು ತೊಗೋತಾರು. ಅದಾದಮೇಲೆ ಎಕ್ಸಾಮ್ ತೊಗೋತಾರೆ ಅವ್ರು. ಎಕ್ಸಾಮ್ ಅಂದರೆ 2 ಅಟೆಂಪ್ಟ್ ಇರ್ತಾವೆ ಎಕ್ಸಾಮ್ಗೆ. ಫಸ್ಟ್ ಅಟೆಂಪ್ಟ್ ಪಾಸ್ ಆಗ್ಲಿಕ್ಕೂ ಸೆಕೆಂಡ್ ಅಟೆಂಪ್ಟ್ ಕಂಪಲ್ಸರಿ ಪಾಸ್ ಆಗಬೇಕೈತಿ ಅಂತ. ಅದೇನು ಅಷ್ಟೇನು ಹೆವಿ ಇರೋಂಗಿಲ್ಲ, ಎಕ್ಸಾಮ್ ಈಸಿ ಇರ್ತೈತಿ, ಪಾಸ್ ಆಗ್ಬೋದು. ಆ್ಯಂಡ್ ನಂದು ಎಕ್ಸಾಮ್ ಪಾಸ್ ಆಯಿತು. ಆ್ಯಂಡ್ ನನ್ನ ಫ್ರೆಂಡ್ ಇವು ರಾಹುಲ್ ಅಂತ, ಅವನದು ಎಕ್ಸಾಮ್ ಅವು ಪಾಸ್ ಆಗಿದೆ. 2 ಮಂದಿ ಪಾಸ್ ಆಗಿದ್ದಾವೆ ನಾವೀಗ ಆ್ಯಸ್ ಅ ಜರ್ಮನ್ ರಿಜಿಸ್ಟರ್ಡ್ ನರ್ಸ್ ಆಗಿ. ಇನ್ನು ಹಾಲಿಡೇ ಮುಗಿದ್ಮೇಲೆ ನಾವು ಹೋಗ್ಬೇಕಿನ್ನ ಮತ್ತು ವಾಪಸ್ ಜರ್ಮನಿಗೆ. ನಮ್ಮ ರಾಹುಲ್ ಕೊಡ್ತೀನಿಗಪ್ಪ, ಅವ ಏನು ಮಾತಾಡ್ತಾನ. ಡಿಫ್ರೆನ್ಸ್ ಏನಂದ್ರ, ನಾ ಆಫ್ಲೈನ್ ಕ್ಲಾಸ್ ಕಲ್ತೀನಿ, ಒಟ್ಟು ಆನ್ಲೈನ್ ಕ್ಲಾಸ್ ಕಲ್ತವನು ಅಷ್ಟ. ಉಳ್ಕಿದೆಲ್ಲ ಸೇಮ ನಂದು ಅವಂದು. ಸೊ ಈಗ ನೀವು ನೋಡತ್ತೀರಿ, ಇವ್ರಿಬ್ರು ಜನ ಕೆಂಟಿಸ್ ಎಕ್ಸಾಮ್ ಪಾಸ್ ಆಗಿದಾರು. ನಂದು ಎಕ್ಸಾಮ್ ಇನ್ ನೆಕ್ಸ್ಟ್ ಐತಿ, ನಾ ಹೋದ್ಮೇಲೆ ಎಕ್ಸಾಮ್ ಇವನ್ 2 ಸಲ ಫೇಲ್ ಆದ್ರೆ ಏನ್ ಪ್ರಾಬ್ಲಮ್ ಆಗತ್ತ ಅಂತ ಇವ್ರಿಗೆ ಕೇಳು ಬರ್ರಿ. ರಾಹುಲ, ಈಗ ಇಫ್ ಸೆಕೆಂಡ್ ಟೈಮ್ನು ಫೇಲ್ ಆದ್ರೆ ಏನ್ ಆಗ್ತೈತಿ ಅವ್ರ ಪರಿಸ್ಥಿತಿಯಲ್ಲಿ ಜರ್ಮನ್ ಅವ್ರು? ಆಸ್ ಅ ಹೆಲ್ಪರ್ ಆಗಿ ಇರ್ಬೋದು, ಇಲ್ಲಾದ್ರ ಅಲ್ಲಿ 1 ವರ್ಷ ಕೋರ್ಸ್ ಇರ್ತೈತಿ ಹೆಲ್ಪರ್ ಆಗಿ, ಅದನ್ನ ಕೋರ್ಸ್ ಮಾಡ್ಕೋಬೇಕು. ಮತ್ತು ಅವ್ರವ್ರ ಅಂತಾರು ಸ್ಟೇಟ್ ಚೇಂಜ್ ಮಾಡಿ ಅಲ್ಲಿಯೂ ಬೇರೆ ಕಡೆ ಬೇರೆ ಹಾಸ್ಪಿಟಲ್ ತಗಂದ್ರೆ ಸ್ಟೇಟ್ ವೈಸ್ 2 ಅಟೆಂಪ್ಟ್ ಇರ್ತಾವ ಅಂತ ಹೇಳಿ, ಅವ್ರವ್ರ ಅಂತಾರು ಪೂರ್ತಿ ಜರ್ಮನಿಯಾಗ 2 ಅಟೆಂಪ್ಟ್ ಇರ್ತಾವ ಅಂತ ಹೇಳಿ. ಅದ್ರ ಬಗ್ಗೆ ನನಗೂ ಅಷ್ಟು ಕನ್ಫರ್ಮೇಶನ್ ಇಲ್ಲ. ಖರೆ ಅದೆಲ್ಲ ಇಲ್ಲಾಗಿತ್ತಂದ್ರೆ ಬಿ ಆಸ್ ಅ ಹೆಲ್ಪರ್ ಆಗಿ ಮಾಡೋ ಪರ್ಮಿಷನ್ ಐತಿ ನಮ್ಗೆ.